ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಶತ್ರುವನ್ನು ಹೇಗೆ ಸಂಹಾರ ಮಾಡುವುದು ಎಂದು ತಿಳಿಸಿಕೊಡುತ್ತೇನೆ. ನಿಮಗೆ ಯಾರಾದರೂ ಅನಾವಶ್ಯಕವಾಗಿ ತೊಂದರೆ ಕೊಡುತ್ತಿದ್ದರೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಶತ್ರುಗಳು ಇದ್ದರೆ, ನಿಮ್ಮ ಮನೆಯವರ ಜೊತೆ ಸಂತೋಷವಾಗಿ ಇರಲು ಬಿಡುತ್ತಿಲ್ಲ ಅಂದರೆ ಈ ತಂತ್ರವನ್ನು ಮಾಡಿ. ನಿಮಗೆ ವ್ಯಾಪಾರದಲ್ಲಿ ಕಿರಿಕಿರಿ ಅಥವಾ ಏನಾದರೂ ಬಿಸ್ನೆಸ್ ಮಾಡುತ್ತಿರುವಾಗ ಕಿರಿಕಿರಿ, ಅಥವಾ ನೀವು ಯಾವುದಾದ್ರೂ ಸೈಟ್ ತಗೋಬೇಕಾದರೆ ಕಿರಿಕಿರಿ, ಅಥವಾ ನೀವು ಮನೆಯನ್ನು ಕಟ್ಟಬೇಕಾದರೆ ಕಿರಿಕಿರಿ ಮಾಡುತ್ತಿದ್ದರೆ ನೀವು ಈ ತಂತ್ರವನ್ನು ಮಾಡಬಹುದು ಮತ್ತು ನಿಮ್ಮ ಶತ್ರುವನ್ನು ನಾಶ ಮಾಡಬಹುದು. ಇದು ತುಂಬ ಶಕ್ತಿಶಾಲಿ ಹಾಗೂ ಬಲಿಷ್ಠವಾದಂತಹ ಶತ್ರುನಾಶ ತಂತ್ರ. ನೀವು ಕೂಡ ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಈ ತಂತ್ರವನ್ನು ಶನಿವಾರದಂದು ಮಾಡಬೇಕು. ಈ ತಂತ್ರ ಮಾಡುವುದಕ್ಕೆ 3 ವೀಳ್ಯದೆಲೆ ಮತ್ತು 3 ನಿಂಬೆಹಣ್ಣು ಬೇಕಾಗುತ್ತದೆ. ಮೊದಲಿಗೆ ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಆ ವೀಳ್ಯದೆಲೆ ಮೇಲೆ ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಿರಿ. ಉದಾಹರಣೆಗೆ, ಅವರ ಹೆಸರು ಸಂತೋಷ್ ಆಗಿದ್ದಲ್ಲಿ ಸಂತೋಷ್ ಅಂತ ಬರೆಯಿರಿ. ನಂತರ ಮತ್ತೊಂದು ವೀಳ್ಯದೆಲೆಯನ್ನು ತೆಗೆದುಕೊಂಡು ಸಂತೋಷ್ ಅಂತ ಬರೆದುಕೊಳ್ಳಿ. ಕೊನೆಯದಾಗಿ 3ನೇ ವೀಳ್ಯದೆಲೆಯನ್ನು ತೆಗೆದುಕೊಂಡು ಸಂತೋಷ್ ಅಂತ ಬರೆದುಕೊಳ್ಳಿ. ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಆ ನಿಂಬೆಹಣ್ಣನ್ನು ಮಧ್ಯಕ್ಕೆ 2 ಭಾಗಗಳಾಗಿ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಚ್ಚಬೇಕು. ಕುಂಕುಮವನ್ನು ಹಚ್ಚಿದ ನಂತರ ಆ 2 ಭಾಗದ ನಿಂಬೆಹಣ್ಣನ್ನು ಒಂದು ವೀಳ್ಯದೆಲೆಯ ಮೇಲೆ ಇಡಬೇಕು. ಇದೇ ರೀತಿಯಾಗಿ 3 ವೀಳ್ಯದೆಲೆಗೂ ಮಾಡಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಮಾಡಬೇಕು ವೀಕ್ಷಕರೇ. ಈ ರೀತಿ ಮಾಡಿದ ನಂತರ ನೀವು ಅದನ್ನು ಹರಿಯುವ ನದಿ ಹತ್ತಿರ ಹೋಗಿ ಅಥವಾ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರೊಳಗೆ ಇದನ್ನು ಇಟ್ಟುಕೊಂಡು ನೀವು ಹರಿಯುವ ನದಿಯ ಹತ್ತಿರ ಹೋಗಿ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಯಾವುದು ಅಂದರೆ, ಓಂ ಚಾಮುಂಡಾಯ ಕಾಳಿಕಾಯ. ನಂತರ ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು. ಸಂತೋಷ್ ಪಟ್ ಸ್ವಾಹ. ಇನ್ನೊಮ್ಮೆ ಆ ಮಂತ್ರವನ್ನು ಹೇಳುತ್ತೇನೆ ವೀಕ್ಷಕರೇ, ಕೇಳಿ. ಓಂ ಚಾಮುಂಡಾಯ ಕಾಳಿಕಾಯ ಸಂತೋಷ್ ಪಟ್ ಸ್ವಾಹ. ಸಂತೋಷ್ ಜಾಗದಲ್ಲಿ ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಸೇರಿಸಬೇಕು. ನಂತರ ಆ ಬಿಳಿಯ ಬಟ್ಟೆಯನ್ನು ಹರಿಯುವ ನದಿಯಲ್ಲಿ ಬಿಡಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಶತ್ರು ನಾಶವಾಗುತ್ತಾರೆ. ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.